ಹಾಯ್ ಹಲೋ ನಮಸ್ಕಾರ. ಎಮ್ ಎಲ್ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ನಲ್ರಿ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ. ಹಸಿರು ಕ್ರಾಂತಿ ಎಂದರೇನು? ಹೆಚ್ಚು ಇಳುವರಿಯ ತಳಿಗಳು, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿ ನಾಶಕಗಳು, ನೀರಾವರಿಯ ಸೌಲಭ್ಯಗಳು ಮುಂತಾದವುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮುಂದುವರಿದ ತಂತ್ರದ ಕಲೆಯನ್ನು ಉಪಯೋಗಿಸಿ ಶುಷ್ಕ ಪ್ರದೇಶಗಳ ಸಾಗುವಳಿಯ ಸೇರದಂತೆ ಬಹುಬೆಳೆಯ ಪದ್ಧತಿಯನ್ನು ಹಸಿರು ಕ್ರಾಂತಿ ಎಂದು ಕರೆಯಬಹುದು ಸ್ನೇಹಿತರೆ. ತದನಂತರ ಹಸಿರು ಕ್ರಾಂತಿ ಪಿತಾಮಹ ಯಾರಂದ್ರೆ MS ಸ್ವಾಮಿನಾಥನ್. ಇವರು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಹೇಳಬಹುದ್ರಿ. ತದನಂತರ ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಯಾರಂದ್ರೆ ನಾರ್ಮನ್ ಬೋರ್ಲಾಗ್. ಇವರ ಚಿತ್ರ ಇಲ್ಲಿ ನೋಡ್ರಿ. ತದನಂತರ ಹಸಿರು ಕ್ರಾಂತಿಯ ಒಳಗೊಂಡಿರುವ ವಿಧಾನಗಳು ಯಾವುವು? ಹಸಿರು ಕ್ರಾಂತಿ ಏನೇನು ಒಳಗೊಂಡೈತಿ, ಯಾವ ವಿಧಾನಗಳನ್ನು ಒಳಗೊಂಡೈತಿ ಎಂಬುದನ್ನು ಇಲ್ಲಿ ನೋಡಬಹುದ್ರಿ. ಫಸ್ಟ್ ಒನ್ ಅಧಿಕ ಇಳುವರಿಯ ತಳಿಗಳ ಬಳಕೆ. ಸೆಕೆಂಡ್ ಒನ್ ರಾಸಾಯನಿಕ ಗೊಬ್ಬರಗಳ ಪ್ರಯೋಗ. ತದನಂತರ 3 ಸುಧಾರಿಸಿದ ನೀರಾವರಿ ಸೌಲಭ್ಯಗಳ ಕಲ್ಪನೆ. 4th ಒನ್ ಯಾಂತ್ರೀಕರಣ. 5th ಒನ್ ಬಹುಬೆಳೆಯ ಪದ್ಧತಿ. 6th ಒನ್ ಸಸ್ಯ ಸಂರಕ್ಷಣೆ. 7 ಒನ್ ಹಣಕಾಸಿನ ಸೌಲಭ್ಯಗಳ ವಿಸ್ತರಣೆ. ಹಸಿರು ಕ್ರಾಂತಿಯ ಒಳಗೊಂಡಿರುವ ವಿಧಾನಗಳಲ್ಲಿ ಫಸ್ಟ್ ಒನ್ ರೀ ಏನಂದ್ರೆ ಅಧಿಕ ಇಳುವರಿಯ ತಳಿಗಳ ಬಳಕೆ. ಹೇಗ್ ಮಾಡ್ತಾರಂದ್ರ ಹೆಚ್ಚು ಇಳುವರಿಯ ನೀಡುವಂತಹ ಹಲವಾರು ತಳಿಗಳ ವ್ಯಾಪಕವಾಗಿ ಬಳಕೆಗೆ ತರಲಾಗುತ್ತದೆ. ಮುಖ್ಯವಾಗಿ ಗೋಧಿ, ಯಾವಂದ್ರ ಗೋಧಿ, ಭತ್ತ, ಜೋಳ, ಹತ್ತಿಯ ಬೆಳೆಗಳಲ್ಲಿ ಇದನ್ನು ನಾವು ಕಾಣಬಹುದ್ರಿ. ಇಂತಹ ತಳಿಗಳ ಒಂದು ವಿಶಿಷ್ಟ ಲಕ್ಷಣವೇನೆಂದರೆ ಇವುಗಳ ಅತಿ ಶೀಘ್ರದಲ್ಲಿ ಕಾಲಾವಧಿಯಲ್ಲಿ ಉತ್ಪನ್ನವನ್ನು ನೀಡುತ್ತವೆ. ಗೋಧಿ 4 ತಿಂಗಳಾಗ ಬರ್ತೈತ್ರಿ. ಮತ್ತ ಭತ್ತ, ಜೋಳ, ಹತ್ತಿ ಅತಿ ಶೀಘ್ರವಾಗಿ ಇಳುವರಿಯನ್ನು ಹೊಂದುತ್ತವಾಗ ಬೆಳೆ ಕಟಾವಕ್ಕೂ ಬರ್ತಾವ ಎಂಬುದನ್ನು ನಾವು ತಿಳ್ಬಹುದು. ತದನಂತರ ಸೆಕೆಂಡ್ ಒನ್ ರಾಸಾಯನಿಕ ಗೊಬ್ಬರಗಳ ಪ್ರಯೋಜನೆ. ಅಂದ್ರೆ ನಾವು ರಾಸಾಯನಿಕ ಗೊಬ್ಬರ ಪ್ರಯೋಗ ಹೆಂಗ ಆಕೈತಿ ಅಂದ್ರೆ ನಾವೀಗ ಮತ್ತೆ ಯಾವ್ದೋ ಬೆಳೆ ಹಾಕಿದ್ವಿ, ಮೆಕ್ಕೆಜೋಳ ಹಾಕಿದ್ವಿ. ಅದಕ್ಕೆ ನಾವು ಉತ್ತಮವಾದ ಇಳುವರಿ ಬರಬೇಕಾದ್ರೆ ನಾವು ಅದಕ್ಕೆ ಉತ್ತಮವಾದ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ಕೋಬೇಕ್ರಿ. ತದನಂತರ 3 ಸುಧಾರಿಸಿದ ನೀರಾವರಿ ಸೌಲಭ್ಯ ಕಲ್ಪನೆ. ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಏನ್ ಮಾಡ್ತಾರಂದ್ರ ಅಧಿಕ ಇಳುವರಿಯ ಮತ್ತು ಉತ್ತಮವಾದ ತಳಿಗಳನ್ನು ಒಳಗೊಂಡಿರುವ ಇವನ್ ಹಾಕಿರ್ತಾರೆ, ಬೀಜಗಳನ್ನು ಬಿತ್ತನೆ ಮಾಡಿರ್ತಾರೆ. ಅವಕ್ಕ ಸಮರ್ಪಕವಾಗಿ ಸುಧಾರಿಸಿದ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಾಗಿ ಬೇಕಾಗುತ್ತದೆ. ಆದ್ದರಿಂದಲೇ ಸುಧಾರಿಸಿದ ನೀರಾವರಿ ಸೌಲಭ್ಯ ಕಲ್ಪನೆ ಎಂದು ತಿಳಿಯಬಹುದ್ರಿ. 4th ಒನ್ ಯಾಂತ್ರೀಕರಣ. ಯಾಂತ್ರೀಕರಣ ಎಂದರೆ ಸಣ್ಣ ಪ್ರದೇಶದಲ್ಲಿ ಬಹುಬೆಳೆಯ ಹಾಗೂ ಬಿತ್ತನೆ ಮಾಡುವ ಪದ್ಧತಿಯಲ್ಲಿ ಸಮಯ ಉಳಿತಾಯಕ್ಕಾಗಿ ಯಂತ್ರಗಳ ಸಹಾಯದಿಂದ ಬಿತ್ತನೆ ಮಾಡುವುದರಿಂದ ಯಾಂತ್ರೀಕರಣ ಎಂಬುದನ್ನು ನಾವು ನೋಡಬಹುದ್ರಿ ಸ್ನೇಹಿತರೆ. ಪ್ರಯೋಜನಗಳು. ಫಸ್ಟ್ ಒನ್ ಉತ್ಪಾದನೆ ಹೆಚ್ಚಳ. ಹಸಿರು ಕ್ರಾಂತಿಯಿಂದ ಹೊಸ ತಳಿಗಳು ಹಾಗೂ ಹೊಸ ಬಿತ್ತನೆ ಬೀಜಗಳಿಂದ ಉತ್ಪಾದನೆ ಹಾಗೂ ಇಳುವರಿಗಳನ್ನು ಹೆಚ್ಚಳ ಆಗಬಹುದು. ಸೆಕೆಂಡ್ ಒನ್ ಉತ್ಪಾದಕತೆಯ ಏರಿಕೆ. ಅಗಾಧ ಪ್ರಮಾಣದ ಸಾವಯವ ಗೊಬ್ಬರ ಬಳಕೆ ಮತ್ತು ಸುಧಾರಿತ ಬೆಳೆಯ ಪದ್ಧತಿಗಳ ಮುಖಾಂತರ ಭೂಮಿಯ ಉತ್ಪಾದಕತೆಯು ಸುಲಭವಾಗುತ್ತದೆ ಹಾಗೂ ಹೆಚ್ಚಿಸುವುದರಿಂದ ಕೀರ್ತಿ ಹಸಿರು ಕ್ರಾಂತಿಯ ಸಲ್ಲುತ್ತದೆ. ಉತ್ಪಾದನೆ ಏರಿಕೆ ಎಂಬುದನ್ನು ನಾವು ನೋಡಬಹುದು. ತದನಂತರ ಉದ್ಯೋಗಾವಕಾಶಗಳು ಹೆಚ್ಚಳ. ಬಹುಬೆಳೆಯ ವಿಧಾನ, ಸಾಂದ್ರ ಬೇಸಾಯ ಪದ್ಧತಿಯ ಉತ್ತಮವಾದ ನೀರಾವರಿ ಸೌಲಭ್ಯಗಳನ್ನು ಹಾಗೂ ಹೊಸ ಕಲ್ಪನೆಗಳನ್ನು ಮತ್ತು ಹೊಸ ನೀರಾವರಿ ಪದ್ಧತಿಗಳನ್ನು ಹೊಸ ಉತ್ಪಾದನೆಗಳನ್ನು ಹೆಚ್ಚಿಸುವುದರಿಂದ ಇಲ್ಲಿ ಉದ್ಯೋಗಗಳ ಅವಕಾಶಗಳನ್ನು ಹೆಚ್ಚಳವಾಗತ್ತೆ ಎಂಬುದನ್ನು ನಾವು ಹಸಿರು ಕ್ರಾಂತಿಯ ಪ್ರಯೋಜನಗಳಲ್ಲಿ ತಿಳಿಯಬಹುದು. ತದನಂತರ 4 ಆದಾಯದ ಬೆಳವಣಿಗೆ. ಹಸಿರು ಕ್ರಾಂತಿಯಲ್ಲಿ ಆದಾಯದ ಬೆಳವಣಿಗೆ ಹೇಗೆ ಪರಿಣಾಮದಿಂದ ಸಾಗುವಳಿದಾರರು ಮತ್ತು ಕೃಷಿ ಕಾರ್ಮಿಕರ ಆದಾಯಗಳ ಗಣನೀಯವಾಗಿ
ಹೆಚ್ಚಿದೆ. ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನ ಮಟ್ಟ ಬಹಳ ಏರಿದೆ ಎಂಬುದನ್ನು ನಾವು ತಿಳಿಯಬಹುದು. ಆದಾಯ ಬೆಳವಣಿಗೆ ಹೆಚ್ಚಿಸುತ್ತಾ ಬಂದಿದೆ ಎಂಬುದನ್ನು ನಾವು ತಿಳಿಯಬಹುದು. ತದನಂತರ 5 ಕೃಷಿಯ ಆಧುನೀಕರಣ. ಕೃಷಿ ಆಧುನೀಕರಣ ಎಂದರೆ ಹಲವಾರು ರೀತಿಯ ಹೊಸ ಯಂತ್ರಗಳ ಪ್ರಯೋಜನೆ ಹಾಗೂ ಈಗಿನ ತಂತ್ರಜ್ಞಾನದಲ್ಲಿ ಅದರಲ್ಲಿ ವಿವಿಧ ರೀತಿಯ ಕೃಷಿ ಯಂತ್ರಗಳನ್ನು ನಾವು ಅಳವಡಿಕೆ ಮಾಡಿಕೊಳ್ಳಬಹುದು. ಅದರಿಂದ ವಾಣಿಜ್ಯವಾದ ಬೆಳೆಗಳನ್ನು ಬೆಳೆಯಬಹುದು. ವರ್ಷಗಳಲ್ಲಿ ಆದಾಯವನ್ನು ಇಳುವರಿಯಾಗಿ ಹೆಚ್ಚು ಹೆಚ್ಚು ರಸಗೊಬ್ಬರದಿಂದ ತೆಗೆದುಕೊಳ್ಳಬಹುದು ಎಂಬುದನ್ನು ತಿಳಿಯಬಹುದು. ಥ್ಯಾಂಕ್ ಯು. ಹಾಗೆ ನಮ್ಮ MLP ಹುಡುಗ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್.